ಎಲ್ರಿಗೂ ನಮಸ್ಕಾರ. ನಾನು ಸತೀಶ್ ಪೊನ್ನಾಚಿ. ಗುರು, ನೆನ್ನೆ ಮ್ಯಾಚ್ ನೋಡಿ ನನಗಂತೂ ತುಂಬಾ ಬೇಜಾರಾಯ್ತು. ಇನ್ನು ಹಂಗ ಓಡಿಸ್ಕೊಳ್ಳೋದು CSK. ಮಕ್ಕಳಿಗೆ ಕ್ಯಾಕರ್ಸಿ ಹೊರಗಡೆ ಹೋದ್ರೆ ನಮ್ಗೆ ಅವಮಾನ ತಡೆಯಕ್ಕಾಗ್ತಿಲ್ಲ. ನಮ್ಗೆ ಇತ್ತೀಚೆಗಂತೂ ನಮ್ಗೆ ಆಗ್ತಾ ಇಲ್ಲ. 250 ರನ್ ಹೊಡೆದಿದ್ದಾರೆ. ಬಂದವರೆಲ್ಲ ಹೊಡಿತಾರೆ. ಕೊಹ್ಲಿ, ಸಾಲ್ಟು, ಪಟ್ಟಿದಾರ್ ಮತ್ತೆ ಪಡಿಕಲ್ ಅಂತೂ ನಾಯಿ ಹೊಡೆದ. ಟಿಮ್ ಡೇವಿಡ್ ಆಸ್ಟ್ರೇಲಿಯಾದವನು ಗುರು, ಹೊಡೆದ 70 ರನ್ ಹೊಡೆದ. ಪಾಪ ಬೌಲರ್ಗಳು ನೆನ್ಸ್ಕೊಂಡ್ರೆ ಬೇಜಾರಾಗುತ್ತೆ. RCB ನೆಲದಲ್ಲಿ ಅಂದ್ರೆ ಚಿನ್ನಸ್ವಾಮಿ ಸ್ಟೇಡಿಯಂ ಅಲ್ಲೇ RCBನ ಸೋಲಿಸ್ಬಿಡ್ತಾರೆ ಅಂದ್ರೆ ಇಟ್ಸ್ ಲೈಕ್ ಏನಾದ್ರು ಆತರ ಏರುಪೇರು ಇದ್ರೆ ಇರ್ತಾವಲ್ಲ ಸ್ವಲ್ಪ ಸಮಥಿಂಗ್. ಬಟ್ ಅದೇನು ಇರ್ಲಿಲ್ಲ ಅಂತ ಅನ್ನಿಸ್ತು ನನಗೆ. ಆಕ್ಚುಲಿ ನಾಯಿಗೆ ಹೊಡೆದಂಗೆ ಹೊಡೆದ್ರು ಗುರು. 250 ರನ್, ಇದು ಹೈಯೆಸ್ಟ್ ರನ್. RCB ವರ್ಸಸ್ CSK ಅಲ್ಲಿ ಇದೆ ಹೈಯೆಸ್ಟ್ ರನ್. 250 ಹೊಡೆದಿದ್ದಾರೆ. ಗ್ರೇಟ್. 245 ಸಮಥಿಂಗ್ 44 ಹೊಡೆದಿದ್ರು ಪ್ರೀವಿಯಸ್ ಯಾವುದೋ ಒಂದು ಸೀಸನ್ ಅಲ್ಲಿ. ಆದ್ರೂ ಒಬ್ಬರಾದ್ರೂ ಆಯ್ತಾ ಒಂದೊಳ್ಳೆ ಸ್ಕೋರ್ ಬಡ್ಬಾರ್ದ. ಪಾಪ ಸರ್ಫರಾಜ್ ಹೊಡೆದ, 50 ಹೊಡೆದ. ಕರೆಕ್ಟಾಗಿ 50 ಹೊಡೆದ ತಕ್ಷಣ ಅವನ ಹೆಸರು ಕೃಣಾಲ್ ಪಾಂಡ್ಯನ್ಗೆ ಔಟ್ ಆಗ್ಬಿಡ. ಡಫಿ, ಭುವನೇಶ್ವರ್ ಕುಮಾರ್, ಮಿಕ್ಕಿದ್ರು ಯಾರು ಬೌಲ್ ಮಾಡಿದ್ರು ಎಲ್ರಿಗೂ 2 ವಿಕೆಟ್, 1 ವಿಕೆಟ್ ಬೀಳ್ತು. ಭುವನೇಶ್ವರ್ ಕುಮಾರ್ಗೆ 3 ವಿಕೆಟ್ ಬೀಳ್ತು. ಆದ್ರೂ ಬೇಜಾರು ಅನಿಸ್ತು ಬರೋ ಪಾಪ. CSKಗೂ ಬ್ಯಾನ್ ಆದ್ರೂ ಪಾಪ ಫಾಲೋವರ್ಸ್ ತುಂಬಾ ಇದ್ದಾರೆ. ಇನ್ನು ತಲಫರ್ ರೀಸನ್ ಬಂದ್ರು ಏನು ಮಾಡಕ್ಕಾಗಲ್ಲ. ಇನ್ನೊಂದ್ ಮ್ಯಾಚ್ 2 ಮ್ಯಾಚ್ ಆದ ತಕ್ಷಣ 2-3 ಮ್ಯಾಚ್ ಅಲ್ಲಿ 1 ಮ್ಯಾಚ್ ಹೋದ್ರೆ ಮುಗೀತು. ಸೂಪರ್ 8ಗೂ ಬರಲ್ಲ ಇವರು. ಪಾಯಿಂಟ್ಸ್ ಟೇಬಲ್ ಫುಲ್ ಕೆಳಗಡೆ, ಫುಲ್ ಡೌನ್. CSK ಟಾಪ್ ಎಲ್ಲ ಫುಲ್ ಡೌನ್ ದಿಸ್ ಟೈಮ್. ಆದ್ರೂ ಬೇಜಾರಾಗುತ್ತೆ. CSK ಅವರು ಏನು RCB ಅವರು ಏನು ಕಡಿಮೆ ಉರಿಸ್ತಾ ಇದ್ರ ಸ್ಟೇಡಿಯಂ ಅಲ್ಲಿ ಬಿಟ್ಟಾಕಿ ಮೀಮ್ಸ್ ಶೇರ್ ಮಾಡಿ ಸಾಯಿಸ್ಬಿಡ್ತಾ ಇದ್ದಾರೆ. ನಂಗೆ ನೋಡಿ ತುಂಬಾ ಬೇಜಾರಾಗ್ತಿದೆ ಪಾಪ. ಓಕೆ, ಏನು ಮಾಡೋಕ್ಕಾಗಲ್ಲ, ಅಡ್ಜಸ್ಟ್ ಮಾಡ್ಕೊಡಿ. ಇನ್ನೇನು ಮಾಡೋಕ್ಕಾಗತ್ತೆ. ಯಾರ್ಯಾರು CSK ಫ್ರೆಂಡ್ಸ್, ಫಾಲೋವರ್ಸ್, ಫ್ಯಾನ್ಸ್ ಇದ್ದಾರೆ ಎಲ್ಲ ಶೇರ್ ಮಾಡಿ ಪಾಪ ಈ ವಿಡಿಯೋನ. ಅಂದ್ರೆ ಅವ್ರಿಗೋಸ್ಕರ ಬೇಜಾರು ಮಾಡ್ಕೊತಾ ಇದ್ದ ಅನ್ನೋದು ಅವ್ರಿಗೂ ಗೊತ್ತಾಗ್ಲಿ. ಅಂಡ್ RCB ಅವ್ರಿಗೆ ಕಿಂಗ್ ಕೊಹ್ಲಿ, ರಜತ್ ಪಟ್ಟಿದಾರ್, ಪಡಿಕಲ್ ಎಲ್ಲರೂ, ಟಿಮ್ ಡೇವಿಡ್, ಗುಡ್ ಮ್ಯಾನ್. ಈ ವಿಡಿಯೋನ RCB ಫ್ಯಾನ್ಸ್ಗೆ ಶೇರ್ ಮಾಡಿ. CS ಅವ್ರಿಗೆ ಪಾಪ ಅಂತ ಒಂದು ಕಮೆಂಟ್ ಮಾಡಿ. CSK ಪಾಪನೇ ಅಲ್ವಾ? ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು. ಬಾಯ್.